ಟೈಟಲ್ ಲಾಂಚಿಗೆ ಕರೆದಾಗ ಅಂದರೆ ಅಲ್ಲಿನ ಸ್ಟಾರ್ಗಳು ದೊಡ್ಡ ದೊಡ್ಡ ಸ್ಟಾರ್ಗಳ ವಾಯ್ಸಲ್ಲಿ ಡಬ್ ಕೊಡ್ಸಿದ್ರಿ ಅವ್ರದ್ದೇ ಕಂಟಿನ್ಯೂ ಆಗುತ್ತೆ ಅಥವಾ ಆಬ್ವಿಯಸ್ಲಿ 100% ಯಾವುದು ಚೇಂಜ್ ಇರಲ್ಲ. ಇನ್ನು ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ, ಯಾವುದು ಇದು ಇರೋಲ್ಲ. ಓಕೆ ಮ್ಯಾಮ್, ಸಾಂಗಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರಿ. ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಧ್ರುವ ಸರ್ಗೆ ಟಕ್ಕರ್ ಕೊಡೋ ಥರನೇ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ. ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಬಲ್ ಇದ್ದಾಳೆ ಅಂತ. ಸಾಂಗಲ್ಲೂ ಅಷ್ಟೇ ಅದೇ ಎನರ್ಜಿ ಥ್ರೂ ಔಟ್ ಕ್ಯಾರಿ ಆಗುತ್ತೆ ಆ್ಯಂಡ್ ತುಂಬ ವೇಟೇಜ್ ಇರುವಂಥ ಒಂದು ಪಾತ್ರ. ನಮ್ಮ KD ಟೈಟ್ಲಲ್ಲಿ ಅಷ್ಟೆಲ್ಲ ಮಚ್ಚಿದೆ, ನಿಮ್ಮ ಕೈಯಲ್ಲೂ ಮಚ್ಚು ಬರುತ್ತೆ ಅಂತ ಸಿನಿಮಾದಲ್ಲಿ? ನನ್ನ ಕೈಯಲ್ಲಿ ಮಚ್ಚಿರುತ್ತೋ ಅಥವಾ ಯಾಕೆ ನನ್ನ ಮಚ್ಚಲಕ್ಷ್ಮಿ ಅಂತ ಕರೀತಾರೆ ಅಂತ ಏಪ್ರಿಲಲ್ಲಿ ಗೊತ್ತಾಗುತ್ತೆ. ಇವಾಗ ಮಾಡಿದ್ರೆ ಏಪ್ರಿಲ್ ಗೊತ್ತಾಗುತ್ತೆ. ಪಿಕ್ಚರ್ ಏಪ್ರಿಲ್ ರಿಲೀಸ್ ಅಂತ ಹೇಳಿದ್ದೀನ. ಟ್ರೈ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ ನಮಗ ಯಾವಾಗ ಬೇಕಾದ್ರೆ ರಿಮೈಂಡ್ ಮಾಡ್ಕೊಂಡು ನೋಡಿ. ಮೇಡಮ್ ಅದೇ ಮೇಡಮ್ ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು? ಇಷ್ಟೊಂದು ನಮ್ಗೆ ನಮ್ಮ ಮುಂದೆನೇ ಇಷ್ಟೊಂದು ಇಲ್ಲ ಇನ್ನು ನಮ್ಗೆ ಅಲ್ಲ ಅಲ್ಲ ಈ ಧ್ರುವ ಮಗು ಇದ್ದಾಗ ಅವ್ನು ಕಿಡ್ ಇದ್ದಂಗೆ ಅವನು ಬೆಳಗ್ಗೆ ಬಂದು ಸಾಕು, ಬೆಳಗ್ಗೆ ಈ ಟೈಮಿಗೆ ಬಾರ ಮಗನೇ ದಾಪ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ. ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿಯಿಂದ ಮಾಡ್ತಾನೆ. ನಮ್ಮ ಹುಡುಗಿ ಅಂತ ಏನು ಕೇಳಂಗೆ ಇಲ್ಲ ನೀವು. ನಮ್ಮ ಹುಡುಗಿದು ಅವಳು ಆ ಟೈಮ್, ಯಾಕಂದರೆ ಧ್ರುವ ಬಂದ್ಬಿಟ್ಟು ನೀವು 7 ಬರ್ತಾನೆ. ಇವಳು ಅಷ್ಟೇ 7 ಗಂಟೆ ಅಂದರೆ 7 ಗಂಟೆ ಬರೋಳು. ಬಟ್ ಅವಳು ಮೇಕಪ್ ಹಂಗಿತ್ತು. ಮೇಕಪ್ ಅಂದರೆ ಹುಡುಗಿರ ಮೇಕಪ್ ಅಂತಿಲ್ಲ, ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್. ಬೇರೆ ಜಡೆ ಮೇಕಪ್ಪು ಅದನ್ನೆಲ್ಲ ಮಾಡೋಕ್ಕೆ ಎಷ್ಟು ಬರ್ಬೇಕಾಯ್ತು ಮಗನೇ? ಟಿಂಕರಿಂಗು ಪೇಂಟಿಂಗು ಪೇಂಟಿಂಗ್ ಮಾಡಕ್ಕೆ 2 ಅವರ್. ನಮ್ಮ ಐದೊಂದು ಜಸ್ಟ್ 5 minutes. ನಮ್ದು ವಿತೌಟ್ ಮೇಕಪ್ ಜಸ್ಟ್ ನಮ್ಮ ಐದೊಂದು 2 ನಿಮಿಷ. ಅದೇನು 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕೋಬರಕ್ಕೆ 2 ಅವರ್. 2 ಅವರ್ಗೆ ಏನಾದರೂ 10 ನಿಮಿಷ ಲೇಟ್ ಆದರೆ ಅಂದ್ರೆ ಸಾಕು ಅಂತ ಇನ್ನೇನೋ ಸ್ಟಾರ್ಟ್ ಆಗಿರೋದು ಈಗ ಟೈ ಅಂತ. ಯಾಕೆಂದ್ರೆ ಪಾಪ ನನಗೆ ಗೊತ್ತಿರ್ತದೆ ಅವಳು ಕಷ್ಟ ಇರ್ತದೆ. ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನ ಮಾಡ್ಕೊಬರಕ್ಕೆ. ಬಟ್ ಅಷ್ಟು ಡೆಡಿಕೇಟ್ ಆಗಿ ಮಾಡಿ. ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ. ಯಾಕೆ ಒಂಚೂರು ಜಡೆ ಸ್ವಲ್ಪ ಚಿಕ್ಕ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ. ಸೊ ನೈಸ್. ಡೆಡಿಕೇಟ್ ಬಂದು 5 ಗಂಟೆ 4 ಗಂಟೆಗೆ ಎದ್ದು ಬರೋದು. ಎದ್ದು ಬಂದವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಆರ್ಟಿಸ್ಟ್ಗಳು ಬರೋಷ್ಟೊತ್ತಿಗೆ ಅದನ್ನು ರೆಡಿಯಾಗಿ 2 ಗಂಟೆ ಬೇಕಾಗಿತ್ತು. ಅದಕ್ಕೆ ರೆಡಿಯಾಗಿ ಬಂದು ಮಾಡಿದ್ಲು.